ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರುಚಿಯಾದಂಥ ಆರೋಗ್ಯಕ್ಕೆ ಮಕ್ಕಳಿಂದ ಮುದುಕರವರೆಗೂ ತಿನ್ನೋವಂಥ ಒಂದು ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು ತುಂಬ ಚೆನ್ನಾಗಿದೆ. ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಮಾಡೋದು ಹೇಗೆ ನೋಡೋಣ. ಖರ್ಜೂರ ತೊಗೊಂಡಿದ್ದೀನಿ. ಆದಷ್ಟು ಸಾಫ್ಟ್ ಖರ್ಜೂರ ತೊಗೊಳ್ಳಿ. ಸೀಡ್ಲೆಸ್ ತೊಗೊಂಡ್ರೆ ಒಳ್ಳೆಯದು. ಹಾಗಾಗಿ ನಾನು ಇಲ್ಲಿ ಸೀಡ್ಲೆಸ್ ಮಾಡ್ಕೊತಾ ಇದ್ದೀನಿ. ಸೀಡೆಲ್ಲ ಬಿಡಿಸ್ಬಿಟ್ಟು ಸಪ್ರೇಟ್ ಇಟ್ಕೊತೀನಿ. ಆ ಸೀಡಲ್ಲಿ ಕೂಡ ನೀವು ಕಾಫಿ ಪುಡಿ ಮಾಡ್ಕೊಂಡು ಕುಡಿಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೀಡನ್ನ ಬಿಸಾಕ್ಬಿಡಿ, ಒಣಗಿಸಿಟ್ಕೊಳ್ಳಿ. ಬಾದಾಮಿ 4 ಇಡಿಯಷ್ಟು, ಪಿಸ್ತಾ 1 ಇಡಿಯಷ್ಟು, ವಾಲ್ನಟ್ಟು 1 ಇಡಿಯಷ್ಟು, ಗೋಡಂಬಿ 2 ಇಡಿಯಷ್ಟು ಇಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೀವು ಇದನ್ನು ಈಕ್ವಲ್ ಕ್ವಾಂಟಿಟಿನಾದ್ರೂ ತೊಗೊಳ್ಳಿ, ಜಾಸ್ತಿ ಕಮ್ಮಿನಾದ್ರೂ ತೊಗೊಳ್ಳಿ, ಅಥವಾ ಬಾದಾಮಿ ಕಡಿಮೆ ಇದೆ ಅಂದರೆ ಅಷ್ಟನ್ನೇ ಬಳಸ್ಕೊಳ್ಳಿ. ಒಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಬಹುದು. ಇಲ್ಲಿ ಒಣ ಕೊಬ್ಬರಿ, ಕಡಲೆಕಾಯಿ ಬೀಜ ಕೂಡ ಹಾಕ್ಕೊಳ್ಬಹುದು. ಅವೆರಡು ಇರಲಿಲ್ಲ ಅಂತೇಳಿ ಅವೆರಡನ್ನು ಫಿಟ್ ಮಾಡಿದ್ದೀನಿ. ಇದಿದ್ರೆ ಖಂಡಿತ ಅದನ್ನು ಕೂಡ ಹಾಕ್ಕೊಳ್ತಾ ಇದೆ. ಮಕಾನ ಇದು ತಾವರೆ ಹೂವಿನ ಬೀಜದ್ದು. ಇದನ್ನು ಕೂಡ ಸ್ವಲ್ಪ ಮೆತ್ತಗಿರುತ್ತೆ ಅಂತ ಅದನ್ನು ಕೂಡ ಕೊನೆಯಲ್ಲಿ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ 4, ಬಿಳಿ ಎಳ್ಳು ಅದನ್ನು ಅರ್ಧ ಕಪ್ಪಷ್ಟು, ಅಗಸೆ ಬೀಜ ಅರ್ಧ ಕಪ್ಪಷ್ಟು, ಚಿಯಾ ಸೀಡ್ಸ್ ಅಂತ ಸಿಗುತ್ತೆ, ಇದು ಕೂಡ 1-2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಂದು ವಿಡಿಯೋ ಮಿಸ್ ಆಗಿದೆ. ಸೌತೆಕಾಯಿ ಬೀಜ, ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜದ್ದು ವಿಡಿಯೋ ಮಿಸ್ ಆಗಿದೆ. ಅದು ಇದ್ದರೆ ಅದನ್ನು ಕೂಡ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ಇದನ್ನು ಸಣ್ಣ ಧಾನ್ಯಗಳಾಗಿರೋದ್ರಿಂದ ಇವು, ಹಾಗಾಗಿ ಇದನ್ನು ಡ್ರೈ ಫ್ರೂಟ್ ಜೊತೆ ಮಿಕ್ಸ್ ಮಾಡ್ತಲ್ಲ, ಸಪ್ರೇಟಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವು ಬೇಗ ಚಟಪಟ ಅಂದ್ಬಿಡುತ್ತೆ. ಬಾದಾಮಿ ಇಲ್ಲ ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಅಥವಾ ಪಾತ್ರೆ ದೊಡ್ಡದಿದ್ರೆ ಇವೆಲ್ಲ ಫ್ರೈ ಆಗಿ ಇಳ್ಕೋಕ್ಕಿಂತ ಮುಂಚೆ ಬಿಳಿ ಎಳ್ಳು ಮತ್ತು ಗಸಗಸೆ ಎಲ್ಲನೂ ಬಾದಾಮಿ ಗೋಡಂಬಿ ಜೊತೆಗೇ ಹಾಕ್ಕೊಂಡು ಕೂಡ ಹುರ್ಕೊಳ್ಬಹುದು. ಪಾತ್ರೆ ಚಿಕ್ಕದಿರೋದ ಕಾರಣ ಬೇರೆ ಕಡೆ ಸಪ್ರೇಟಾಗಿ ಹುರ್ಕೊಳ್ತಿದ್ದೀನಿ. ನಾನಿಲ್ಲಿ 1/4 ಭಾಗದಷ್ಟು ಜಾಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಅದನ್ನು ಕೂಡ ಬಿಳಿ ಎಳ್ಳು ಎಲ್ಲ ಇದೆಯಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ತಣ್ಣಗಾದ ನಂತರನೇ ನೀವು ಪುಡಿ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೆ. ಇದೆಲ್ಲ ಸ್ವಲ್ಪ ತಣ್ಣಗಾಗಿದೆ. ಈಗ ಮೊದಲಿಗೆ ಇದನ್ನು ಪುಡಿ ಮಾಡ್ಕೊಬಿಡ್ತೀನಿ. ಬೇಗ ಪುಡಿ ಆಗುತ್ತೆ. ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿ ಸಾಕು. ನಂತರ ಬಾದಾಮಿ, ವಾಲ್ನಟ್ಟು, ಗೋಡಂಬಿ ಇದೆಲ್ಲ ಡ್ರೈ ರೋಸ್ಟ್ ಮಾಡಿದ್ವಲ್ಲ, ಇದೆಲ್ಲ ತಣ್ಣಗಾದ್ಮೇಲೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಇದನ್ನು ಕೂಡ ಪುಡಿ ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡಬೇಕಾದ್ರೆ ಒಂದೇ ಸಲ ಆನ್ ಮಾಡಿ ಬಿಟ್ಬಿಡ್ಬೇಡಿ ಮಿಕ್ಸಿನ. ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳಿ. ಒಂದು 4-5 ಸಲ ಮಾಡೋಷ್ಟಲ್ಲ ಈ ರೀತಿ ತರಿ ಪುಡಿ ಆಗುತ್ತೆ. ನೀವು ಇದನ್ನು ತರಿ ದಪ್ಪ ಹೆಚ್ಚಿಬಿಟ್ಟು ಕೂಡ ಮಾಡಬಹುದು. ಮಿಕ್ಸಿ ಉಪಯೋಗಿಸ್ತೇನೆ ಕೂಡ ಮಾಡಬಹುದು. ನಾನಿಲ್ಲಿ ಮಿಕ್ಸಿಗೆ ಹಾಕಿರೋ ಕಾರಣ ಇದು ಅಮ್ಮನ ಕೊಡ್ತಾಯಿದ್ದೀನಿ. ಅಮ್ಮನಿಗೆ ಸ್ವಲ್ಪ ಡೆಂಟಲ್ ಪ್ರಾಬ್ಲಮ್ ಇದೆ. ಹಾಗಾಗಿ ಮಗಳಿಗೆ ಹಾಸ್ಟೆಲ್ಗೆ ಅಥವಾ ಪಿ ಜಿಗೆ ಹೋಗೋ ಮಕ್ಳುಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ನುಣ್ಣಗೆ ಮಾಡಿ ನಾನು ಇಲ್ಲಿ ಉಂಡೆ ಕಟ್ಕೊಳ್ತಾ ಇದ್ದೀನಿ. ನೀವು ತರಿಯಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಥರನೇ ಮಾಡ್ಕೊಳ್ಬಹುದು. ಇದನ್ನು ಡ್ರೈ ಫ್ರೂಟ್ಸ್ ಲಡ್ಡು ಯಾರ್ಯಾರಿಗೆ ಹಲ್ಲಿನ ಪ್ರಾಬ್ಲಮ್ ಇದೆ ಅವರೆಲ್ಲ ಡ್ರೈ ಫ್ರೂಟ್ಸ್ ಲಡ್ಡನ್ನು ಈ ರೀತಿಯೂ ಮಾಡ್ಕೊಳ್ಬಹುದು. ನಿಮಗೆ ಯಾವ ರೀತಿ ಅನುಕೂಲನ ಆ ರೀತಿ ಮಾಡ್ಕೊಳ್ಳಿ. ಅದೆಲ್ಲ ಪುಡಿ ಮಾಡಿ ಹುರಿದಿರೋದನ್ನೆಲ್ಲ ಪುಡಿ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀವಿ. ಈಗ ಪೇಸ್ಟ್ ರೆಡಿ ಮಾಡ್ಕೋಬೇಕಲ್ಲ. ಬೆಲ್ಲ ಸಕ್ಕರೆ ಏನು ಬಳಸ್ತಿರೋ ಕಾರಣ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಈ ಎರಡನ್ನೂ ಮಿಕ್ಸಿನಲ್ಲಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿ ನೀಟಾಗಿ ಪೇಸ್ಟ್ ಆಗುತ್ತೆ. ಖರ್ಜೂರ ಸ್ವಲ್ಪ ಸಾಫ್ಟಾಗಿರೋದು ತೊಗೊಳ್ಳಿ, ಅದಕ್ಕೋಸ್ಕರ ಹೇಳಿದ್ದು. ಗಟ್ಟಿ ಖರ್ಜೂರ ಮಿಕ್ಸಿ ಜಾರ್ ಕೂಡ ಬ್ಲೇಡ್ ಕೂಡ ಮುರಿದೋಗೋ ಚಾನ್ಸ್ ಇರುತ್ತೆ. ಇದೆಲ್ಲ ಆದಮೇಲೆ ಇದನ್ನು ಈ ರೀತಿ ತುಪ್ಪ ಹಾಕ್ಕೊಂಡು 1 ಸ್ಪೂನಷ್ಟು 2 ಸ್ಪೂನಷ್ಟು ಈ ರೀತಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿದ ತಕ್ಷಣ ಖರ್ಜೂರ ಸ್ವಲ್ಪ ಸಾಫ್ಟ್ ಆಗುತ್ತೆ. ಆವಾಗ ನಾವು ಏನೇನು ಮಿಕ್ಸ್ ಮಾಡ್ಕೊಂಡಿದ್ವಿ, ಹುರಿದು ಪುಡಿ ಮಾಡಿದ್ದೀವಿ, ಈ ಹಿಟ್ಟನ್ನ ಇದಕ್ಕೆ ಹಾಕೋಬೇಕಾಗತ್ತೆ. ಇದಕ್ಕೆ ಯಾವುದನ್ನ ಸಿರಿಧಾನ್ಯಗಳಿದೆ ಹುರಿದು ಪುಡಿ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಬಹುದು. ಸಿರಿಧಾನ್ಯ ಲಡ್ಡು ಕೂಡ ಇನ್ನೊಂದು ಸಲ ತೋರಿಸ್ಕೊಡ್ತೀನಿ. ಇದನ್ನು ಹಾಕ್ಕೊಂಡು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಪುಡಿ ಮಾಡಿರೋ ಕಾರಣ ನಮಗೆ ಪೇಸ್ಟು ಸಾಕಾಗಲ್ಲ, ಕಮ್ಮಿ ಅನಿಸುತ್ತೆ. ನೋಡಿ, ಕಲಿಸ್ತಾ ನಿಮಗೂ ಕೂಡ ಒಂದು ಡೌಟ್ ಬರಬಹುದು, ಹೆಂಗೆ ಉಂಡೆ ಕಟ್ತಾರೆ ರಾಣಿಯವರು, ಇಷ್ಟೊಂದು ಡ್ರೈ ಇದೆಯಲ್ಲ ಅಂತೇಳಿ. ಅದಕ್ಕೂ ಕೂಡ ಒಂದು ಟಿಪ್ಸ್ ಇದೆ. ನಾವಿಲ್ಲಿ ಡ್ರೈ ಆಯಿತು ಅಂತೇಳಿ ಬೇರೆ ಸಕ್ಕರೆ ಅಥವಾ ತುಪ್ಪ ಅಥವಾ ಪಾಕ ಏನು ಬಳಸ್ತಿಲ್ಲ, ಅಥವಾ ನೀರನ್ನು ಹಾಕಲ್ಲ. ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ತಣ್ಣಗಾದ ಮೇಲೆ ನೀವು ಉಂಡೆ ಕಟ್ಟೋದಕ್ಕಿಂತ ಮುಂಚೆ ಸ್ವಲ್ಪನೇ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಆಯಿತು. ಫಸ್ಟ್ ಕ್ಲಾಸಾಗಿ ಉಂಡೆ ಬರುತ್ತೆ ನೀಟಾಗಿ. ಏನು ಟೆನ್ಷನ್ ಬೇಡ, ಏನೂ ಹಾಳಾಗಲ್ಲ. ಹಾಳಾದ್ರೆ ಅದಕ್ಕೊಂದು ಟಿಪ್ಸ್ ಇರುತ್ತೆ ಅಷ್ಟೇ. ಟೆನ್ಷನ್ ಮಾಡ್ಕೊಳ್ಳೋದೇ ಎಲ್ಲ ಅಡುಗೆನೂ ಮಾಡಬಹುದು. ಅಥವಾ ಮಕ್ಳಿಗೆ ಉಂಡೆ ತಿನ್ನಲ್ಲ ಅನ್ನೋದಾದರೆ ಈ ಪುಡಿನ ಹಾಲಲ್ಲಿ ಹಾಕಿ ಕೂಡ ಕೊಡಬಹುದು. ಅಥವಾ ಇನ್ನೊಂದು ಐಡಿಯಾ ಹೇಳ, ಚಪಾತಿ ಹಿಟ್ಟು ಏನಾದರೂ ಮಾಡ್ತಿರಲ್ಲ, ಚಪಾತಿ ಒಳಗಡೆ ಹೂರ್ಣ ಥರ ತುಂಬಿಟ್ಟಿದ್ದೀನ ಡ್ರೈ ಫ್ರೂಟ್ಸ್ ಚಪಾತಿ ಮಾಡಿ ಕೂಡ ಕೊಡಬಹುದು. ಒಬ್ಬಟ್ಟಿನ ಥರನೇ ಚೆನ್ನಾಗಿರುತ್ತೆ. ತುಂಬ ಸ್ವೀಟ್ ಆಗಲ್ಲ ಅಷ್ಟೇ. ಖರ್ಜೂರ ಹಾಕಿರೋ ಕಾರಣ ತುಂಬ ಸ್ವೀಟ್ ಆಗಲ್ಲ. ಈ ಕಡೆ ಸೈಡಲ್ಲಿರೋಂಥದ್ದು ಮೊದಲು ಮಾಡಿದ ಖರ್ಜೂರ ಮಿಕ್ಸ್ ಮಾಡಿರೋಂಥ ಪೌಡರು, ಅದು ಉಂಡೆ ಕಟ್ಟಕ್ಕೆ ಬರಲಿಲ್ಲ ಅಂಥೇಳಿ ಮಿಕ್ಸಿಗೆ ಹಾಕ್ಕೊಂಡು ಜಸ್ಟ್ 2 ರೌಂಡ್ ಆನ್ ಆ್ಯಂಡ್ ಆಫ್ ಮಾಡೋದ್ರಿಂದ ಉಂಡೆ ಬರೋದು. ಅದು ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಖರ್ಜೂರದ ಪೇಸ್ಟು ಎಲ್ಲ ಕಡೆ ಚೆನ್ನಾಗಿ ಈಕ್ವಲಾಗಿ ಮಿಕ್ಸ್ ಆಗಿರುತ್ತೆ. ಕೈನಲ್ಲಿ ಮಾಡೋದಕ್ಕಿಂತ ಮಿಕ್ಸಿಗೆ ಹಾಕಿದ್ರೆ ಕೆಲಸ ಕೂಡ ಈಸಿ. ನೋಡಿ, ಅದನ್ನು ಉಂಡೆ ಕಟ್ತೀರಿ ಎಷ್ಟು ಚೆನ್ನಾಗಿ ಉಂಡೆ ಬರುತ್ತೆ. ಆದರೆ ಎಲ್ಲನೂ ಪುಡಿ ಮಾಡಿಕೊಂಡು ಒಂದೇ ಸಲ ಫ್ರೀಯಾಗಿ ಕೂತ್ಕೊಂಡು ಉಂಡೆ ಕಟ್ತೀವಿ ಅಂತ ಅಂದ್ಕೋಬೇಡಿ.
ಸ್ವಲ್ಪ ಸ್ವಲ್ಪನೇ ಎಷ್ಟು ಉಂಡೆ ಕಟ್ಟಕ್ಕೆ ನಿಮ್ಮ ಕೈಲಿ ಆಗುತ್ತೆ, ಒಂದು 7-8 ಉಂಡೆ ಕಟ್ಟಕ್ಕೆ ಆಗೋಷ್ಟನ್ನು ಜಾರಿಗೆ ಹಾಕ್ಕೊಂಡು ಜಸ್ಟ್ ಅದನ್ನು ಮಾತ್ರ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳಿ. ತುಂಬ ತಣ್ಣಗಾದರೆ ಉಂಡೆ ಬರಲ್ಲ ಅಂದಾಗ ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಮತ್ತೆ ಉಂಡೆ ಬರುತ್ತೆ. ಅಷ್ಟೇ, ಟ್ರಿಕ್ಸ್ ಏನಿಲ್ಲ. ಟೆನ್ಷನ್ನೇ ಬೇಡ ಸ್ವೀಟ್ ಮಾಡೋದಕ್ಕೆ. ಸ್ವೀಟ್ ಎಲ್ಲ ಯಾವ ಅಡುಗೆಗೂ ಟೆನ್ಷನ್ ಮಾಡ್ಕೋಬೇಡಿ. ಒಂಚೂರು ಕೂಲಾಗಿ ಕೂತ್ಕೊಂಡು ಏನಾದ್ರು ಹಾಳಾಯಿತು ಅಂದಾಗ ಒಂಚೂರು 1-2 ನಿಮಿಷ ರೆಸ್ಟ್ ತೊಗೊಂಡು ಯೋಚನೆ ಮಾಡಿ, ನಿಮಗೆ ಫಸ್ಟ್ ಕ್ಲಾಸ್ ಆದಂಥ ಒಂದೊಂದು ಐಡಿಯಾಗಳು ಬರ್ತವೆ. ಅಷ್ಟು ಬ್ರಿಲಿಯಂಟ್ ಇರ್ತಾರೆ ನಮ್ಮ ಲೇಡೀಸ್ಗಳು. ಹಂಗಾಗಿ ಹೇಳ್ತಾ ಇದ್ದೀನಿ. ನೋಡಿರಲ್ಲ ಎಷ್ಟೊಂದು ಉಂಡೆ ಆಗಿದೆ ಅಂತೇಳಿ. ತುಂಬ ಚೆನ್ನಾಗಿದೆ. ಸ್ವೀಟ್ ಕಡಿಮೆ ಇದ್ದರೂ ಕೂಡ ಅದು ತಿನ್ನೋದಕ್ಕಂತೂ ಡ್ರೈ ಫ್ರೂಟ್ಸ್ದು ತುಂಬಾ ರುಚಿಯಾಗಿದೆ. ಒಂದು ಸಲ ಟ್ರೈ ಮಾಡಿ, ನಿಮಗೂ ಇದಿಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವೇನಾದರೂ ಬೇರೆ ಇದನ್ನು ಡ್ರೈ ಫ್ರೂಟ್ಸ್ಗೆ ಆ್ಯಡ್ ಮಾಡ್ಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಓಕೆ, ಬಾಯ್.